ಮೊದಲನೇ ರೂಪಣಾತ್ಮಕ ಪರೀಕ್ಷೆಯಲ್ಲಿ ಇದು 4ನೇ ತರಗತಿ. ಇದು ಕೂಡ ದ್ವಿಭಾಷೆ ಬೈಲಿಂಗಲ್ಲಿರುವಂಥದ್ದು. ಕನ್ನಡ, ಇಂಗ್ಲೀಷು, ಗಣಿತ ಮತ್ತು ಪರಿಸರ 4 ಸಬ್ಜೆಕ್ಟ್ಗಳನ್ನು ನೋಡ್ತಾ ಹೋಗೋಣ FA1ಗೆ ಸಂಬಂಧಪಟ್ಟಂತೆ. ಇದು ವಿಷಯ ಕನ್ನಡ. ಇಲ್ಲಿ ವಿದ್ಯಾರ್ಥಿ ಹೆಸರು, ಕ್ರಮ ಸಂಖ್ಯೆ, ತರಗತಿಯನ್ನು ಹಾಕ್ಕೊಳ್ಳುವಂಥದ್ದು. 15 ಅಂಕಕ್ಕೆ ಇರುವಂಥದ್ದು. ಕನ್ನಡ ಮನವರಿಕೆ ಪದ್ಯವನ್ನು ಬರೆದವರು ಯಾರು? ಕುವೆಂಪು. ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ. ವಿದ್ಯಾಸಾಗರರು ಯಾವ ವಿಷಯದಲ್ಲಿ ಮೇಧಾವಿಯಾಗಿದ್ದರು? ಸಂಸ್ಕೃತ ವಿಷಯದಲ್ಲಿ ಮೇಧಾವಿಯಾಗಿದ್ದರು. ಜಿಜಬಾಯಿ ಶಿವಾಜಿಗೆ ಪ್ರತಿನಿತ್ಯ ಹೇಳುವಂಥ ಕಥೆಗಳು ಯಾವ್ಯಾವು ಅಂತಂದರೆ ರಾಮಾಯಣ ಮತ್ತು ಮಹಾಭಾರತ. ಇಲ್ಲಿ ಸೂಚನೆಯಂತೆ ಉತ್ತರವನ್ನು ಬರೀಬೇಕು. ಪರ, ಅದರ ವಿರುದ್ಧ ಪದ ಶಾಪ. ತಿಲಕಾಷ್ಟ ಅಂದರೆ ಎಳ್ಳು ಗಿಡದ ಒಣಗಿದ ಕಡ್ಡಿ. ಇದಕ್ಕೆ ಪರ ವಿರೋಧ ಅಂತಲೂ ಕೂಡ ಬರ್ತೈತಿ. ಇದು ವರ ಆದರೆ ಶಾಪ, ಪರ ಅಂತಂದರೆ ವಿರೋಧ ಅಂತಲೂ ಬರ್ತೈತಿ. ವಿಜಯೋತ್ಸವ ಗೆಲುವಿನ ಆಚರಣೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಇದಕ್ಕೆ ಆನ್ಸರ್ಸನ್ನು ನೀವು ನೋಡ್ಬೋದು. ನೆಕ್ಸ್ಟು ತೆನಲಿ ರಾಮಕೃಷ್ಣನು ಸಭೆಗೆ ಏನೇನು ತಂದನು ಅಂತಕ್ಕಂಥದ್ದಕ್ಕೆ ಆನ್ಸರ್ಸನ್ನು ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಜೀಜಾಬಾಯಿ ಕೊನೆಗೆ ಎಲ್ಲಿ ಬಂದು ನಿಲ್ಲಿಸಿದ್ರು ಅಂದರೆ ಪುಣೆಯ ನಗರಕ್ಕೆ ಬಂದು ನೆಲೆಸಿದ್ಲು ಅಂತಕ್ಕಂಥದ್ದು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತೇಳಿ. ಪಲಾಯನ, ಇವನ್ನೆಲ್ಲ ನೀವು ಆನ್ಸರ್ಸ್ ಆಗಿ ನೋಡ್ಬೋದು. ನೆಕ್ಸ್ಟ್ ಜೀಜಾಬಾಯಿ ಶಿವಾಜಿ ಬೆಳೆಸಿದ ಗುಣಗಳು ಯಾವ್ಯಾವು? ನಿಮ್ಮ ಟೀಚರ್ಸ್ ಆ್ಯಕ್ಚುಲಿ ನೋಟ್ಸನ್ನು ಕೊಟ್ಟಿರ್ತಾರೆ. ಆ ನೋಟ್ಸ್ನಲ್ಲಿ ನೀವೇನು ಮಾಡ್ಬೋದು, ಇದನ್ನು ಅದೇ ನೋಟ್ಸ್ನಲ್ಲಿರುವಂಥದ್ದನ್ನೇ ನೀವು ಸಿದ್ಧತೆಯನ್ನು ಮಾಡಿಕೊಂಡು FA1ಗೆ ಎಕ್ಸಾಮನ್ನು ಬರೀಬೋದು. ನೆಕ್ಸ್ಟ್ ಬಂದರೆ ಇಂಗ್ಲೀಷ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೀವು ನೋಡ್ಬೋದು. ಬಿಟ್ಟಸ್ತ್ರಗಳನ್ನು ತುಂಬಿರಿ ಅಂತಕ್ಕಂಥವು ಆನ್ಸರ್ಸ್. ಇವು 1 ಸೆಂಟೆನ್ಸ್ ಆನ್ಸರ್ಸ್ಗಳು. ನೀವು ಬೇಕು ಅಂದರೆ ಝೂಮ್ ಮಾಡ್ಕೊಂಡು ಓದಿ. ಈ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ ಅಷ್ಟೇ. ನೀವು ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಏನು ಬರ್ಸಿದ್ದಾರೆ ಅದಕ್ಕೆ ನೀವು ಸ್ಟಿಕ್ ಅನ್ನೋದ್ರೆ ಬೇಗ ಅರ್ಥ ಆಗುತ್ತೆ. ಇದು ಕ್ವಶನ್ಸು ಆ್ಯಂಡ್ ಆನ್ಸರ್ಸನ್ನು ನೋಡ್ಬೋದು. ನೆಕ್ಸ್ಟ್ ಬಂದರೆ ಗಣಿತ 15 ಅಂಕಕ್ಕೆ ಇರುವಂಥದ್ದು. ಇವೆಲ್ಲವೂ ಆನ್ಸರ್ಸನ್ನು ನೀವು ನೋಡ್ಬೋದು. ಆನ್ಸರ್ಸ್ ಇದಕ್ಕೆ ಹೌದು, ಇಲ್ಲ ಅಂತೈತೆ. ನೀವು ಇಲ್ಲ ಅಂತ ಹಾಕಬೇಕು. ನೆಕ್ಸ್ಟು ಇದು ಯಾವ್ಯಾವು ಅಂತ ತಿಳಿಸ್ಬೇಕು. ಕೋನಗಳು, ಇದು ಲಘು ಕೋನ, ಇದು ಲಂಬ ಕೋನ, ಇದು ವಿಶಾಲ ಕೋನ. ಚಿತ್ರವನ್ನು ನೋಡಿ ಉತ್ತರಿಸಿ ಅಂತೇಳಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರವನ್ನು ನೋಡಬೇಕು. ಮಕ್ಕಳು ಯಾವ ಆಟ ಆಡ್ತಿದ್ದಾರೆ ಅಂತ ಕೇಳಿರುವಂಥದ್ದು. ಇವೆಲ್ಲವೂ ಕೂಡ ಆನ್ಸರ್ಸನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲೂ ಅಷ್ಟೇ ಈ ಚಿತ್ರವನ್ನು ನೋಡಿ ಆನ್ಸರ್ಸನ್ನು ಮಾಡುವಂಥದ್ದು. ಒಂದು ಟ್ರೈಯಲ್ಲಿ ಎಷ್ಟು ತೆಂಗಿನಕಾಯಿ ಇದ್ದಾವೆ ಅಂತ ಕೇಳಿದ್ದಾರೆ. ಹಾಲಿನ ಪೇಡ ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಿ ಅಂತ ಕೇಳಿರುವಂಥದ್ದು, ಪೂರ್ಣಗೊಳಿಸಿ ಅಂತ. ಬೆಸ ಸಂಖ್ಯೆ ಯಾವುದು ಅಂತ ಕೇಳಿರುವಂಥದ್ದು. ಇಲ್ಲಿ ಬೆಸ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆ ಯಾವಾಗಲೂ ಸಮ ಸಂಖ್ಯೆ ಆಗಿರ್ತವೆ ಅಂತಕ್ಕಂಥದ್ದು ಯೋಚಿಸಿ ಉತ್ತರಿಸಿ. ಈ ವೃತ್ತಾಕಾರದ ವಿನ್ಯಾಸದಲ್ಲಿ ಯಾವುದರ ಎರಡನ್ನು ಗುರುತಿಸಿ ಅಂತ ಕೇಳಿದರೆ, ಕೇಂದ್ರ ಅಂದರೆ ಇದನ್ನು ಗುರುತಿಸುವಂಥದ್ದು, ತ್ರಿಜ್ಯ ಅಂತಂದರೆ ಇಲ್ಲಿಂದ ಎಳೆದಿರುವಂಥ ಒಂದು ರೇಖೆಯನ್ನು ಗುರುತಿಸುವಂಥದ್ದು, ವ್ಯಾಸ ಅಂತಂದರೆ ಇಲ್ಲಿಂದ ಇಲ್ಲಿಗಿರುವಂಥದ್ದನ್ನು ಗುರುತಿಸುವಂಥದ್ದು. ಇದರಲ್ಲಿ ಯಾವುದರ ಎರಡನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು. ಅದೇನಾದರೂ ನಿಮಗೆ ಮೀನಿಂಗ್ ಬೇಕು ಅಂದರೆ ನೀವು ಇಲ್ಲಿ ಓದ್ಕೋಬೋದು.
ನೆಕ್ಸ್ಟ್ ಬಂದರೆ ಪರಿಸರ ಅಧ್ಯಯನ. ಮಾಂಸಾಹಾರಿ ಪ್ರಾಣಿ ಯಾವುದು ಅಂತಂದರೆ ಇದರಲ್ಲಿ ಜಿಂಕೆ ಮತ್ತು ಹಸು, ಎಮ್ಮೆ ಇವೆಲ್ಲ ಸಸ್ಯಾಹಾರಿ. ಸಿಂಹ ಮಾತ್ರ ಮಾಂಸಾಹಾರಿ ಆಗಿರುವಂಥದ್ದು. ನೀವು ಇದಕ್ಕೆ ರೌಂಡ್ ಮಾಡಬೇಕು. ಅದಕ್ಕೆ ಜೇನುನೊಣಗಳು ಹೂಗಳಿಂದ ಏನು ತತ್ತವೆ ಅಂದರೆ ಮಕರಂದವನ್ನು ತತ್ತವೆ. ನೆಕ್ಸ್ಟ್ ಬಿದಿರು ಅಂತಕ್ಕಂಥದ್ದು ಹುಲ್ಲು ಜಾತಿಗೆ ಸೇರಿರುವಂಥ ಒಂದು ಸಸ್ಯ. ಹೂಗಳನ್ನು ಮಾರುವವರು ಅನೌಪಚಾರಿಕ ಅಳತೆ ಯಾವುದು ಅಂದರೆ ಮೊಳ. ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ. ಜೇನುನೊಣಗಳ ಏನಿದೆ ರಾಣಿ, ಅದು ಮೊಟ್ಟೆ ಇಡುವಂಥದ್ದು. ರೂಟ್ಸು ಮಣ್ಣಿನಿಂದ ಏನು ಮಾಡ್ತೈತೆ, ನೀರು ಮತ್ತು ಪೋಷಕಾಂಶವನ್ನು ಹೀರ್ಕೊಳ್ತೈತೆ. ಇದು ಜಲಚಕ್ರ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಅಂತೇಳಿ. ನಮಗೆ ಕುರಿಯಿಂದ ಉಣ್ಣೆ ಸಿಗುತ್ತೆ. ಶ್ರೀಗಂಧದಿಂದ ಸುಗಂಧ ದ್ರವ್ಯ ತಯಾರಿಕೆಗೆ ಬಳಸಲಾಗುವಂಥದ್ದು ಸಿಗ್ತವೆ. ಕ್ಯಾರೆಟ್ ನಮಗೆ ಆಹಾರವಾಗಿ ಬಳಸಲಾಗ್ತದೆ. ಮಲ್ಲಿಗೆ ಬೇಸಿಗೆ ಕಾಲದ ಹೂವು ಆಗಿರುವಂಥದ್ದು. ನೆಕ್ಸ್ಟು ಕಾಡಿನ ಯಾವುದಾದ್ರು 2 ಉಪಯೋಗ ಅಂತ ಕೇಳಿದರೆ ನಿಮಗೆ ಆ್ಯಕ್ಚುಲಿ ನೋಟ್ಸನ್ನು ಬರೆಸಿರ್ತಾರೆ. ನಿಮಗೆ ಬೇಕು ಅಂದರೆ ಇದನ್ನು ಬರ್ಕೋಬೋದು. ಶುದ್ಧ ಗಾಳಿ ಸಿಗುತ್ತೆ, ಹಣ್ಣು ಸಿಗ್ತವೆ, ಔಷಧಿ ರೂಪದ ಸಸ್ಯಗಳು ಸಿಗ್ತವೆ, ಆಮೇಲೆ ಕಟ್ಟಿಗೆ ಸಿಗುತ್ತೆ. ಸಾಕಷ್ಟು ಉಪಯೋಗ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಬರ್ಕೋಬೋದು. ಆಮೇಲೆ ನೀರನ್ನು ಉಳಿಸಲು ಯಾವುದಾದ್ರು 2 ವಿಧಾನಗಳನ್ನು ಅಂತ ಕೇಳಿದರೆ ನೀವು ನೀರನ್ನು ಉಳಿಸುವಂತಹ 2 ವಿಧಾನಗಳನ್ನು ಇಲ್ಲಿ ನಿಮಗೆ ಬೇಕಂದರೆ ಓದ್ಕೋಬೋದು. ನೀರು ಫೋಲ್ ಆಗದಂತೆ ಹರಿದು ಹೋಗ್ತಿದ್ರೆ ಅದನ್ನು ನೆಲ್ಲಿಯನ್ನು ಆಫ್ ಮಾಡುವಂಥದ್ದು. ಮಳೆ ನೀರನ್ನು ಸಂಗ್ರಹಿಸಿ ನಾವು ಗಿಡಗಳಿಗೆ ಬಳಸುವಂಥದ್ದು. ಇವು ನೀರನ್ನು ನಾವು ಬಳಸ್ಕೊಳ್ಬೋದು. ಇದು ಕೂಡ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಕೆಳಗಡೆ ನಾನು PDF ಅಂತ ಹಾಕಿರ್ತೀನಿ, ಲಿಂಕನ್ನು ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಏನು ಮಾಡ್ಬೋದು, ಡೌನ್ಲೋಡನ್ನು ಮಾಡಿಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.